ಶಿವೇ ಕ್ರುದ್ಧೆ ಗುರುಸ್ತ್ರಾತ ಗುರೌ ಕ್ರುದ್ಧೆ ಶಿವೋ ನಾಹಿ ತಸ್ಮಾತ್ ಸರ್ವ ಪ್ರಯತ್ನೇನ ಶ್ರೀ ಗುರುಂ ಶರಣಂ ವ್ರಜೇತ್. ಗುರು ಅನ್ನೋ ಸಂಸ್ಕೃತ ಶಬ್ದಕ್ಕೆ ಆಳವಾದ ಆಧ್ಯಾತ್ಮಿಕ ಅರ್ಥವಿದೆ. ಗುರು ಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮೆ ಅಂತ ಕೂಡ ಕರೀತಾರೆ. ಗುರುವಿನ ಮಹತ್ವದ ಬಗ್ಗೆ ಒಬ್ಬ ಮಹಾತ್ಮರು ಒಂದು ಕಥೆಯನ್ನ ಹೇಳಿದ್ದಾರೆ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಗುರು ಪೂರ್ಣಿಮೆಯ ಶುಭಾಶಯಗಳು. ಗುರುವು ಬ್ರಹ್ಮನಂತೆ ಜ್ಞಾನವನ್ನು ಸೃಷ್ಟಿಸ್ತಾರೆ, ಶಿವನಂತೆ ಅಜ್ಞಾನವೆಂಬ ಅಂಧಕಾರವನ್ನ ನಾಶ ಮಾಡ್ತಾರೆ, ಹಾಗೂ ವಿಷ್ಣುವಿನಂತೆ ಸನ್ಮಾರ್ಗದಲ್ಲಿ ನಡೆಸಿ ಕಾಪಾಡ್ತಾರೆ. ಇಂತಹ ತ್ರಿಮೂರ್ತಿ ಸ್ವರೂಪಿಯಾದ ಗುರುವಿಗೆ ನಮಸ್ಕಾರಗಳು. ನಮ್ಮ ಹಿಂದೂ ಸಂಸ್ಕೃತಿ ಹಾಗೂ ಪರಂಪರೆಯಲ್ಲಿ ಗುರುವಿಗೆ ಅತ್ಯಂತ ಉನ್ನತವಾದ ಹಾಗೂ ಪೂಜನೀಯ ಸ್ಥಾನ ಇದೆ. ಜ್ಞಾನವೆಂಬ ಬೆಳಕನ್ನು ನೀಡಿ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಸನ್ಮಾರ್ಗದಲ್ಲಿ ನಡೆಸಿ ಜೀವನದಲ್ಲಿ ದಿಕ್ಕನ್ನು ತೋರಿಸುವ ಗುರುವನ್ನು ಸ್ಮರಿಸುವ ಹಾಗೂ ಗೌರವಿಸುವ ಪವಿತ್ರ ದಿನ ಗುರು ಪೂರ್ಣಿಮೆ. ಈ ಗುರು ಪೂರ್ಣಿಮೆಯ ಪವಿತ್ರ ದಿನದಂದು ನಾವು ಗುರುವಿನ ಮಹಿಮೆ, ಗುರು ಪೂರ್ಣಿಮೆಯ ಮಹತ್ವ, ನಮ್ಮ ಪುರಾಣಗಳಲ್ಲಿ ಗುರು ಶಿಷ್ಯ ಪರಂಪರೆಯ ವಿಶೇಷತೆ ಹಾಗೂ ವೇದವ್ಯಾಸರ ಅಪಾರ ಕೊಡುಗೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮ್ಮ ಚಾನೆಲ್ನಲ್ಲಿ ನಮ್ಮ ಸಂಸ್ಕೃತಿ, ಪರಂಪರೆ, ಸಂಪ್ರದಾಯ, ಆಚರಣೆಗಳು, ಹಲವಾರು ಪುಣ್ಯ ಕ್ಷೇತ್ರಗಳು ಮತ್ತು ಅವುಗಳ ಹಿಂದಿರುವ ಪೌರಾಣಿಕ ಕಥೆಗಳ ಬಗ್ಗೆ ವಿಶಿಷ್ಟವಾದ ವಿಡಿಯೋಗಳು ಲಭ್ಯವಿದ್ದಾವೆ. ನೀವು ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡಿದ್ದೀರಾ, ಇದುವರೆಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗಳನ್ನು ನೋಡಿ. ನಮ್ಮ ಸಂಪ್ರದಾಯದಲ್ಲಿ, ಆಚರಣೆಗಳಲ್ಲಿ ಪವಿತ್ರವಾದ ಹಾಗೂ ಪೂಜಿಸಲ್ಪಡುವ ಸಸ್ಯಗಳು, ವೃಕ್ಷಗಳ ಬಗ್ಗೆ, ಅವುಗಳ ಹಿಂದಿರುವ ಪೌರಾಣಿಕ ಕಥೆಯನ್ನು ತಿಳಿಸಿಕೊಡುವಂತಹ ವಿಶಿಷ್ಟವಾದ ವಿಡಿಯೋಗಳು ಲಭ್ಯವಿದ್ದಾವೆ. ಅವುಗಳನ್ನು ನೀವಿನ್ನು ನೋಡಿಲ್ಲ ಅಂತಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋಗಳನ್ನು ಕೂಡ ನೋಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು, ನಿಮ್ಮ ಲೈಕ್ಗಳು ನನಗೆ ಸ್ಫೂರ್ತಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗುರುವಿನ ಮಹಿಮೆ, ಗುರು ಪೂರ್ಣಿಮೆಯ ಮಹತ್ವ, ವೇದವ್ಯಾಸರ ಅಪಾರ ಕೊಡುಗೆ ಹಾಗೂ ಗುರು ಶಿಷ್ಯ ಪರಂಪರೆಯ ಬಗ್ಗೆ ತಿಳ್ಕೊಳ್ಳೋಣ. ಗುರು ಅನ್ನೋ ಸಂಸ್ಕೃತ ಶಬ್ದಕ್ಕೆ ಆಳವಾದ ಆಧ್ಯಾತ್ಮಿಕ ಅರ್ಥ ಇದೆ. ಗು ಅಂದ್ರೆ ಕತ್ತಲು ಅಥವಾ ಅಜ್ಞಾನ ಅಂತ ಅರ್ಥ. ರು ಅಂದ್ರೆ ಆ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ನೀಡುವುದು ಅಂತ ಅರ್ಥ. ನಮ್ಮ ಜೀವನದಲ್ಲಿ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನ ಹಾಗೂ ವಿವೇಕದ ಬೆಳಕನ್ನು ನೀಡುವ ಪವಿತ್ರ ಶಕ್ತಿ ಗುರು. ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆಯ ದಿನ ಗುರು ಪೂರ್ಣಿಮೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತ ಕೂಡ ಕರೀತಾರೆ. ಸಮಸ್ತ ಮಾನವ ಕುಲದ ಆದಿಗುರು ವೇದವ್ಯಾಸರು ಜನಿಸಿದ ದಿನ ಈ ಗುರು ಪೂರ್ಣಿಮೆ. ಮಹರ್ಷಿ ವೇದವ್ಯಾಸರು ಹಿಂದೂ ಧರ್ಮದ ಪವಿತ್ರ ಗ್ರಂಥ ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತ 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದರು. ಮಹಾಭಾರತ ಮಹಾಕಾವ್ಯವನ್ನು ರಚನೆ ಮಾಡಿದರು. ಹಾಗೆಯೇ 18 ಮಹಾಪುರಾಣಗಳನ್ನು, ಶ್ರೀಮದ್ ಮಹಾಭಾಗವತವನ್ನು ಕೂಡ ರಚನೆ ಮಾಡಿದರು. ಇಂತಹ ಮಹಾನ್ ಋಷಿಗಳ ಸ್ಮರಣೆಯೊಂದಿಗೆ ಗುರು ಶಿಷ್ಯ ಪರಂಪರೆ ಅಂದಿನಿಂದ ಇಂದಿನವರೆಗೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಸ್ವತಃ ದೇವತೆಗಳು ಕೂಡ ಮಾನವರಾಗಿ ಭೂಮಿಯ ಮೇಲೆ ಅವತರಿಸಿದಾಗ ಜ್ಞಾನಾರ್ಜನೆಗಾಗಿ ಗುರು ಶಿಷ್ಯ ಪರಂಪರೆಯನ್ನೇ ಅನುಸರಣೆ ಮಾಡಿದರು. ಶ್ರೀರಾಮ ತನ್ನ ಕುಲಗುರು ವಸಿಷ್ಠ ಮಹರ್ಷಿಗಳಿಂದ ಆಧ್ಯಾತ್ಮಿಕ ವಿದ್ಯೆ, ಲೌಕಿಕ ವಿದ್ಯೆ, ಬ್ರಹ್ಮವಿದ್ಯೆ ಹಾಗೂ ರಾಜತಾಂತ್ರಿಕ ವಿದ್ಯೆಯನ್ನು ಕಲಿತರು. ಹಾಗೆಯೇ ವಿಶ್ವಾಮಿತ್ರ ಮಹರ್ಷಿಗಳಿಂದ ಅಸ್ತ್ರವಿದ್ಯೆಯನ್ನು ಮತ್ತು ಯುದ್ಧ ಕೌಶಲ್ಯಗಳನ್ನು ಕಲಿತರು. ಅದೇ ರೀತಿಯಾಗಿ ಶ್ರೀಕೃಷ್ಣ ಮತ್ತು ಬಲರಾಮರು ಸಾಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿ ಶಿಕ್ಷಣವನ್ನು ಪಡೆದರು. ಕೌರವರು ಮತ್ತು ಪಾಂಡವರು ದ್ರೋಣಾಚಾರ್ಯರ ಹತ್ರ ಶಿಕ್ಷಣವನ್ನು ಪಡೆದರು. ಈ ರೀತಿಯಾಗಿ ನಮ್ಮ ಧರ್ಮದಲ್ಲಿ ಗುರು ಶಿಷ್ಯ ಪರಂಪರೆ
ಒಂದು ಪವಿತ್ರ ಪರಂಪರೆಯಾಗಿ ಮುಂದುವರೆದುಕೊಂಡು ಬಂದಿದೆ. ಶಿವೇ ಕ್ರುದ್ಧೆ ಗುರುಸ್ತ್ರಾತ ಗುರೌ ಕ್ರುದ್ಧೆ ಶಿವೋ ನಾಹಿ ತಸ್ಮಾತ್ ಸರ್ವ ಪ್ರಯತ್ನೇನ ಶ್ರೀ ಗುರುಂ ಶರಣಂ ವ್ರಜೇತ್. ಶಿವ ಮುನಿದರೆ ಗುರು ರಕ್ಷಿಸ್ತಾರೆ, ಆದರೆ ಗುರು ಮುನಿದರೆ ಶಿವನೂ ಕೂಡ ರಕ್ಷಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸರ್ವ ಪ್ರಯತ್ನದಿಂದ ಶ್ರೀ ಗುರುವಿಗೆ ಶರಣಾಗಬೇಕು. ಒಬ್ಬ ಶಿಷ್ಯನಿಗೆ ಸನ್ಮಾರ್ಗವನ್ನು ತೋರಿಸಿ ಆತನ ಪೂರ್ವ ಜನ್ಮದ ಕರ್ಮಗಳ ಬಂಧನದಿಂದ ಅವನನ್ನು ಬಿಡಿಸಿ ಮುಕ್ತಿಯ ಮಾರ್ಗದಲ್ಲಿ ಮುನ್ನಡೆಸುವ ಏಕೈಕ ಶಕ್ತಿ ಗುರು. ಹಾಗಾಗಿ ಶಿವನು ಶಿಕ್ಷೆಯನ್ನು ಕೊಟ್ಟರೂ ಕೂಡ ಆ ಶಿಕ್ಷೆಯನ್ನು ಕಡಿಮೆ ಮಾಡುವ, ಆ ಶಿಕ್ಷೆಯಿಂದ ಮುಕ್ತಿಯ ಮಾರ್ಗವನ್ನು ತೋರಿಸುವ ಶಕ್ತಿ ಗುರುವಿನಲ್ಲಿದೆ. ಆದರೆ ಒಬ್ಬ ಗುರುವೇ ಮುನಿದರೆ ಅಂತಹ ವ್ಯಕ್ತಿಯನ್ನು ಶಿವನೂ ಕೂಡ ರಕ್ಷಿಸೋದಿಲ್ಲ ಅಂತ ನಮ್ಮ ಪುರಾಣಗಳು ಹೇಳಿದಾವೆ. ಒಬ್ಬ ಉತ್ತಮನಾದ ಹಾಗೂ ಯೋಗ್ಯನಾದ ಗುರು ಪೂರ್ವ ಜನ್ಮಗಳ ಪುಣ್ಯದಿಂದ ಸಿಗ್ತಾರೆ ಅಂತ ನಮ್ಮ ಪುರಾಣಗಳ ಪ್ರಕಾರ ನಂಬಿಕೆ ಇದೆ. ಒಬ್ಬ ಗುರು ಒಬ್ಬ ದೌರ್ಭಾಗ್ಯವಂತ ಶಿಷ್ಯನ ಭಾಗ್ಯವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರ್ತಾನೆ. ಕಡು ಬಡವನು, ಅಂಧಕಾರದಲ್ಲಿ ಇರುವವನು ಕೂಡ ಒಬ್ಬ ಗುರುವಿನ ದಯೆಯಿಂದ, ಗುರುವಿನ ಮಾರ್ಗದರ್ಶನದಿಂದ ಹಾಗೂ ಗುರುವಿನ ಆಶೀರ್ವಾದದಿಂದ ಜೀವನದಲ್ಲಿ ಉನ್ನತ ಸ್ಥಾನವನ್ನು, ಆಧ್ಯಾತ್ಮಿಕ ಪ್ರಗತಿಯನ್ನು, ಸಕಲ ಐಶ್ವರ್ಯಗಳನ್ನು ಪಡೆದಂತಹ ಹಲವಾರು ಉದಾಹರಣೆಗಳು ನಮ್ಮ ಪುರಾಣಗಳಲ್ಲಿ ಇದ್ದಾವೆ. ಗುರುವಿನ ಮಹತ್ವವನ್ನು ತಿಳಿಸಿಕೊಡುವಂತಹ ಒಂದು ಸುಂದರವಾದ ಕಥೆಯನ್ನು ಒಬ್ಬ ಮಹಾತ್ಮರು ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಇದ್ದಂತೆ, ಅವನಿಗೆ ಈಜು ಬರ್ತಿರ್ಲಿಲ್ಲ ಅಂತೆ. ಅವನು ಒಂದು ದಿನ ಹೀಗೆ ನದಿ ದಡದಲ್ಲಿ ಕೂತಿದ್ದಾಗ ಅವನಿಗೆ ಯೋಚನೆ ಬಂತಂತೆ, ಒಂದು ವೇಳೆ ನಾನೇನಾದರೂ ನೀರಿನಲ್ಲಿ ಬಿದ್ದು ಹೋದರೆ ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲ ಅಂದರೆ ನಾನು ಸತ್ತು ಹೋಗ್ತೇನೆ. ಹಾಗಾಗಿ ನನ್ನ ರಕ್ಷಣೆಗಾಗಿ ನಾನು ಈಜನ್ನು ಕಲಿಬೇಕು ಅಂತ ಅವನು ಯೋಚನೆ ಮಾಡಿದ್ನಂತೆ. ಹಾಗೆಯೇ ಅವನು ಈಜನ್ನು ಕಲಿಸಲಿಕ್ಕೆ ಒಬ್ಬ ಒಳ್ಳೆಯ ಗುರುವನ್ನು ಹುಡುಕೊಂಡು ಹೊರಟನಂತೆ. ಈಜನ್ನು ಕಲಿಸುವಂತಹ ಒಂದು ಗುರುವಿನ ಹತ್ರ ಹೋಗಿ ನನಗೆ ಈಜನ್ನು ಕಲಿಸ್ಕೊಡಿ ಅಂತ ಕೇಳ್ಕೊಂಡಂತೆ. ಆಗ ಆ ಗುರು ಅವನಿಗೆ ಈಜು ಕಲಿಸ್ಲಿಕ್ಕೆ ಒಪ್ಕೊಂಡ್ರಂತೆ. ಆಮೇಲೆ ಅವನು ಹೇಳಿದ್ನಂತೆ, ನಾನು ನೀರಿಗೆ ಹೋಗೋದಿಲ್ಲ, ನನಗೆ ನೀರಿಗೆ ಹೋಗದೆ ನೀವು ಈಜನ್ನು ಕಲಿಸ್ಬೇಕು ಅಂತ ಹೇಳಿದ್ನಂತೆ. ಆಗ ಗುರು ಹೇಳಿದ್ರಂತೆ, ನೀರಿಗೆ ಹೋಗದೆ ಈಜು ಕಲೀಲಿಕ್ಕಾಗಲ್ಲ, ನೀನು ನೀರಿಗೆ ಹೋಗಲೇಬೇಕು ಅಂತ ಹೇಳಿದ್ರಂತೆ. ನೀರಿಗೆ ಹೋಗಿ ಕಲಿಯೋದಾದರೆ ಗುರು ಯಾಕೆ, ನಾನೇ ಕಲಿತೇನೆ ಅಂತ ಹೇಳಿ ಅವನು ಸೀದಾ ಹೋಗಿ ನೀರಿಗೆ ಹಾರಿದ್ನಂತೆ. ಆದರೆ ನೀರಿಗೆ ಬಿದ್ದ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನೀರಿನಲ್ಲಿ ಮುಳುಗಕ್ಕೆ ಶುರುವಾದನಂತೆ. ಜೀವ ರಕ್ಷಣೆಗಾಗಿ ಕೂಕ್ಕೊಂಡಂತೆ. ಆಗ ಅಲ್ಲೇ ಅಕ್ಕಪಕ್ಕದಲ್ಲಿದ್ದ ಜನರೆಲ್ಲ ಬಂದು ಅವನನ್ನು ರಕ್ಷಣೆ ಮಾಡಿ ದಡಕ್ಕೆ ತಂದು ಕೂರಿಸಿದ್ರಂತೆ. ಸ್ವಲ್ಪ ಸುಧಾರಿಸ್ಕೊಂಡು ಅವನು ಗುರುವಿನ ಹತ್ರ ಕೇಳಿದ್ನಂತೆ, ನೀವು ಕೂಡ ನೀರಿಗೆ ಹೋಗಿಯೇ ಈಜು ಕಲಿಸೋದು ಅಂತಾದರೆ ನಾನು ನೀರಿಗೆ ಹಾರಿದರೆ ನನಗೆ ಯಾಕೆ ಈಜು ಕಲೀಲಿಕ್ಕಾಗಲಿಲ್ಲ, ನೀವು ಅದು ಹೇಗೆ ಕಲಿಸ್ತೀರಿ ಅಂತ ಕೇಳಿದ್ನಂತೆ. ಆಗ ಗುರು ಹೇಳಿದ್ರಂತೆ, ನನಗೆ ಯಾವ ನೀರಿನ ಮಟ್ಟದಲ್ಲಿ ಏನನ್ನು ಕಲಿಸಬೇಕು, ಹಂತ ಹಂತವಾಗಿ ಯಾವ ಹಂತದ ನೀರಿಗೆ ಯಾವ ಶಿಷ್ಯರನ್ನು ಬಿಡಬೇಕು ಅನ್ನೋದು ಗೊತ್ತಿದೆ. ಹಾಗಾಗಿ ಮುಳುಗುವ ಶಿಷ್ಯರನ್ನು ಕಡಿಮೆ ನೀರಿದ್ದಲ್ಲಿ, ಈಜು ಕಲಿತ ಶಿಷ್ಯರನ್ನು ಹೆಚ್ಚಿನ ನೀರಿದ್ದಲ್ಲಿ ನಾನು ಕಳಿಸ್ತೇನೆ. ಈಜು ಬಾರದವನು ಮುಳುಗುವ ಜಾಗಕ್ಕೆ ಹೋದರೆ ಅವನು ಈಜಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಂತೆ. ಒಬ್ಬ ಗುರು ಮಾರ್ಗದರ್ಶಕರಾಗಿರ್ತಾರೆ. ಮಾರ್ಗವನ್ನು ಕ್ರಮಿಸುವುದು ಶಿಷ್ಯನೇ ಆಗಿದ್ರೂ ಕೂಡ ಗುರುವಿಗೆ ಆ ಮಾರ್ಗದಲ್ಲಿ ಕಲ್ಲೆಲ್ಲಿದೆ, ಮುಳ್ಳೆಲ್ಲಿದೆ, ಎಲ್ಲಿ ವೇಗವಾಗಿ ನಡೆಯಬಹುದು, ಎಲ್ಲಿ ನಿಧಾನವಾಗಿ ನಡೆಯಬೇಕು, ಯಾವ ಮಾರ್ಗವನ್ನು ಹೇಗೆ ಕ್ರಮಿಸಬೇಕು ಅನ್ನೋದು ಗೊತ್ತಿರತ್ತೆ. ಹಾಗಾಗಿ ಗುರು ತನ್ನ ಶಿಷ್ಯ ಎಲ್ಲೂ ಎಡವದೇ ಇರೋ ಥರ ಗುರಿ ಮುಟ್ಟಲಿಕ್ಕೆ ಆತನು ಹೇಗೆ ನಡಿಬೇಕು ಅನ್ನೋದನ್ನು ಕಲಿಸಿಕೊಡ್ತಾರೆ. ಗುರುವಿನ ಮಾರ್ಗದರ್ಶನದಲ್ಲಿ ನಡೆದ ಶಿಷ್ಯ ಯಾವತ್ತೂ ಕೂಡ ದಿಕ್ಕು ತಪ್ಪಿ ಹೋಗೋದಿಲ್ಲ. ಆದರೆ ಗುರುವಿನ ಮಾರ್ಗದರ್ಶನವಿಲ್ಲದೆ ನಡೆದ ಶಿಷ್ಯನು ದಿಕ್ಕು ತಪ್ಪುವುದಾಗಲಿ ಅಥವಾ ದಾರಿ ತಪ್ಪುವುದಾಗಲಿ ಸಾಧ್ಯತೆಗಳು ಹೆಚ್ಚಿರುತ್ತೆ. ತನ್ನೆಲ್ಲ ಅನುಭವವನ್ನು ದಾರೆ ಎರೆದು ಗುರು ಶಿಷ್ಯನನ್ನ ಗುರಿ ತಲುಪಿಸ್ತಾರೆ. ಇದು ಗುರುವಿನ ಮಹತ್ವ. ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋಃ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರೋಃ ಕೃಪಾ. ಗುರುವಿನ ಮೂರ್ತಿಯೇ ಧ್ಯಾನದ ಮೂಲ,
ಗುರುವಿನ ಪಾದಗಳು ಪೂಜೆಯ ಮೂಲ. ಗುರುವಿನ ವಾಕ್ಯವೇ ಮೂಲ ಮಂತ್ರ ಹಾಗೂ ಗುರುವಿನ ಕೃಪೆಯೇ ಮೋಕ್ಷಕ್ಕೆ ದಾರಿ. ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಿ ಸದಾಚಾರವನ್ನು ಸದ್ಗತಿಯನ್ನು ತೋರಿಸುವ, ಆತ್ಮಶುದ್ಧಿಯನ್ನು ಕಲಿಸಿ ಭಗವಂತನ ಸಾಕ್ಷಾತ್ಕಾರದೆಡೆ ನಮ್ಮನ್ನು ಕೊಂಡೊಯ್ಯುವ ಪರಮ ಪವಿತ್ರವಾದ ಶ್ರೇಷ್ಠವಾದ ಗುರುವಿನ ಕೃಪೆ, ಗುರುವಿನ ಆಶೀರ್ವಾದ ಹಾಗೂ ಗುರುವಿನ ಮಾರ್ಗದರ್ಶನ ನಮಗೆಲ್ಲ ಸಿಗಲಿ. ದೇವರ ದಯೆಯಿಂದ ಅಂತಹ ಗುರು ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರಾಗಿ ಇರಲಿ ಅಂತ ನನ್ನ ಪ್ರಾರ್ಥನೆ. ಗುರು ಪೂರ್ಣಿಮೆಯ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಗುರು ಪೂರ್ಣಿಮೆಯ ಈ ಪವಿತ್ರ ಸಂದರ್ಭದಲ್ಲಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಮೂಲಕ ನನಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಕೊಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು, ನಿಮ್ಮ ಲೈಕ್ಗಳು ನನಗೆ ಸ್ಫೂರ್ತಿ. ಮುಂದೆ ಮತ್ತೊಂದು ಉತ್ತಮವಾದ ವಿಡಿಯೋ ಜೊತೆ ಒಂದು ಉತ್ತಮವಾದ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು. ಗುರವೇ ನಮಃ.